ಯೋಗ ಅಂದ್ರೆ ಒಂದು ನಾಣ್ಯ ಅಂತಂದ್ರೆ ಒಂದು ಕಡೆ ಯೋಗದ ಮತ್ತೊಂದು ಕಡೆ ಆಧ್ಯಾತ್ಮದ, ಒಂದು ಕಡೆ ಯೋಗದ ಮತ್ತೊಂದು ಕಡೆ ಆಧ್ಯಾತ್ಮದ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲರೂ ಬರೀ ಯೋಗ ಮಾಡ್ತೀರಿ, ಅದು ಯೋಗದೊಳಗೆ ಬರೀ ಆಸನ ಆಗ್ತೀರಿ. ಯೋಗ ಪೂರ್ಣ ಮಾಡೋದಿಲ್ಲ, ಯೋಗಾಸನ ಪೂರ್ಣ ಮಾಡ್ತೀವಿ ಅದು ಇಲ್ಲ. ಬರೀ ಒಂದಿಷ್ಟು ಆಸನ, ಬರೀ ಒಂದಿಷ್ಟು ಪ್ರಾಣಾಯಾಮ, ಭಾಳ ಒಂದಿಷ್ಟು ಧ್ಯಾನ, ಇಷ್ಟನ್ನು ಬಿಟ್ಟು ಏನು ಮಾಡೋದಿಲ್ಲ. ಇದು ಯೋಗದ ಒಂದು ಭಾಗ ಮಾತ್ರ. ಆಧ್ಯಾತ್ಮ ಮತ್ತು ಗೊತ್ತೇ ಇಲ್ಲ. ಆದರೂ ಪದೇ ಪದೇ ನೀವು ಹೇಳ್ತೀರಿ. ಏನು ಹೇಳ್ತೀರಿ? ಗುರುಜಿ ನಾನು 4 ವರ್ಷ ಆದ್ರಿ ಆಧ್ಯಾತ್ಮದೇನ್ರಿ ಅಂತ ಬಂದು ಫೋನ್ ಮಾಡಿದಾಗ ನಾ ಸ್ವಲ್ಪ ಆಧ್ಯಾತ್ಮದೇನ್ರಿ, ನಮ್ಮ ಮನೆಗೆ ಯಾರೋ ಆಧ್ಯಾತ್ಮದಾಗ ಇಲ್ರಿ, ಹಿಂಗೆ ಆಧ್ಯಾತ್ಮನೂ ಬಳಸ್ತಾರೆ. ಪಾಪ ಅವ್ರಿಗೆ ಆಧ್ಯಾತ್ಮ ಶಬ್ದದ ಅರ್ಥವೇ ಗೊತ್ತಿಲ್ಲ.